ನಾನು ಹೇಳ್ತೀನಿ ಜಯಮ್ಮ ಅವ್ರದ್ದು ಬಾತ್ರೂಮ್ ವಿಡಿಯೋ ನನ್ನ ಹತ್ರನೂ ಇದೆ. ಅಲ್ಲಮ್ಮ ನಾನ್ ಬಿಡ್ಲಾ ಇವಾಗ ಹೌದಾ ಜಯಮ್ಮ ಅವರೇ ನಾನು ನೋಡಿದೀನಿ ಅಂತೀನಲ್ಲ ಅದನ್ನ ಬೇರೆ ಎಡಿಟಿಂಗ್ ಮಾಡಿ ಬಿಟ್ಟಿರ್ಬೋದು. ಅವ್ರದ್ದು ಯಾರು ವಿಡಿಯೋ ನೋಡಿ ನಂದು ಅಂತ ಬೇರೆಯವರು ಎಡಿಟಿಂಗ್ ಇವಾಗ ಆತರ ಮಾಡೋರು ಎಷ್ಟೋ ಜನ ಇದ್ದಾರೆ. ಎಡಿಟಿಂಗ್ ಮಾಡಿ ಬಿಟ್ಟಿರ್ಬೋದು. ನೋಡಿ ಮಾಡ್ಬೇಕಲ್ಲ ಜಯಮ್ಮ ಅವರೇ, ಬಾಯಿ ಬಂದಂಗೆ ಮಾತಾಡ್ಬಿಟ್ರೆ. ಊರು ಬಿಟ್ಟೋರು ಈ ಊರಿಗೆ ದೊಡ್ಡೋರು. ಮಹಿಳಾ ಆಯೋಗದವ್ರು ಇದನ್ನ ನೋಡ್ತಿದ್ರೆ ಮಹಿಳಾ ಆಯೋಗದಲ್ಲಿ ಈಗಿಂದೀಗ್ಲೇ ಕಂಪ್ಲೇಂಟ್ ಅನ್ನ ಬುಕ್ ಮಾಡ್ಕೋಬೇಕು. ನಾನಿಲ್ಲಿ ಓಪನ್ ಆಗಿ ಕರ್ನಾಟಕಕ್ಕೆ ಗೊತ್ತಾಗಂತ ಹೇಳ್ತಿದ್ದೀನಿ. ಜಯಮ್ಮ ಅವರು ವಿಡಿಯೋ ಏನಾದ್ರು ಕೊಟ್ಬಿಟ್ರೆ ನಾನ್ ತಲೆ ಬೋಡಿಸ್ಕೊತೀನಿ. ನೋಡಿದ್ರೇನ್ರಿ ಊಸರು ಒಳ್ಳೆ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರೆ ನನ್ ಕ್ಯಾರೆಕ್ಟರ್ 100% ಪ್ಯೂರ್ ಆಗಿದೆ. ನಾನ್ ತಪ್ಪು ಮಾಡಿದ್ರೆ ನಾನ್ ತಲೆ ಬೋಳ್ಸ್ಕೊತೀನಿ ಅಂತ ಹೇಳ್ತಿರ್ಲಿಲ್ಲ. ನಾನ್ ತಪ್ಪು ಮಾಡಿದ್ರೆ ತಲೆ ಬೋಳ್ಸ್ಕೊತೀನಿ. ನಾನ್ ತಪ್ಪು ಮಾಡಿಲ್ಲ ಅಂದ್ರೆ ಜಯಮ್ಮ ತಲೆ ಬೋಳ್ಸ್ಕೊತಾರೆ. ವಿಡಿಯೋ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈಗ ಹೇಳ್ತೀರಾ ಅದು ವಿಡಿಯೋ ಎಡಿಟ್ ಫೇಕ್ ಅಥವಾ ರಿಯಲ್ ಗೊತ್ತಿಲ್ಲ ಅಂತ. ಮತ್ತೆ ಹೆಂಗ್ ಮಾತಾಡಿದ್ರಿ ಆ ಧೈರ್ಯದಲ್ಲಿ? ಹೇಳ್ತೀರಾ? ಮಹಿಳಾ ಆಯೋಗದವರು ಇದ್ರ ಬಗ್ಗೆ ಪ್ರಶ್ನೆ ಮಾಡಿ ನನಗೆ ನ್ಯಾಯ ಕೊಡಿಸ್ಲೇಬೇಕು. ನನಗೆ ಮದುವೆ ಆಗೋ ಹೆಣ್ಮಗಳು ನನ್ನ ಮನೆಯಲ್ಲಿ ನನ್ನ ಫ್ಯಾಮಿಲಿಯವರು ನನ್ನ ಹುಡುಗ ಅವರೆಲ್ಲ ನೋಡ್ತಿರ್ತಾರೆ. ಅವರೇನ್ ಅನ್ಕೊಳ್ಳಲ್ಲ. ಆನಂದ್ ಗುರುಜಿ ಅಂತ ಹೇಳಿದ್ಯಲ್ಲ, ನೀನ್ ಮಾತ್ರ ಕರೆಕ್ಟ್ ಆಗಿ ಮಂತನಸ್ತಾಗಿದ್ಯಾ ನೀನು? ಹೌದು ಇದೀನಿ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ, ದೊಡ್ಡೋರ್ ಭಯ ಇಲ್ಲ. ಇವಾಗ ಇವ್ರು ಇಷ್ಟು ಮಾತಾಡ್ತಾರಲ್ವಾ, ಇವ್ರುಗಳು ಒಂದೊಂದ್ ಕೆಲ್ಸಗಳು ಮಾಡಿದಾಗ ಏನ್ ಮಾಡಿದಾರೆ ಹೇಳ್ಬಿಡ್ರಿ ಕೇಳೋಣ. ಏನ್ ಮಾಡಿಲ್ಲ ಅಲ್ಲ, ಏನ್ ಮಾಡಿದಾರೆ ಅಂತ ಹೇಳಿ. ಹೇಳಿ. ಮಸಾಲಾ ಸೆಂಟ್ರಲ್ ಏನಾಯ್ತು? ಏನಾಯ್ತು? ಅಲ್ಲ ಅದ್ರ ಬಗ್ಗೆ ಕೇಸ್ ಆಯ್ತು. ಅಲ್ಲ ಅದ್ ಯಾಕೆ ಕೇಸ್ ಆಯ್ತು? ಯಾಕೆ ಕೇಸ್ ಆಯ್ತು? ಅಲ್ಲಿ ಏನಾಯ್ತು? ಮನೆಯಿಂದ ಎಲೆಕ್ಟ್ರಾನಿಕ್ ಐಟಮ್ ಇಂದ ಪ್ರತಿಯೊಂದು ಎತ್ಕೊಂಡು ನೀನ್ ಯಾಕೆ ಊರ್ ಬಿಟ್ಟು ಹೋದೆ? ನಾನು ಇಬ್ರು ಅಬ್ಸ್ಟ್ಯಾಂಡಿಂಗ್ ಯಾಕಾದ್ರು? ಅಲ್ಲ ಅದೇ ಹೇಳ್ತಿಲ್ಲ. ಕೇರಳದಲ್ಲಿ ನೀವ್ ಹೆಂಗೆ ನೀವು ಅವ್ರಿಗೆ ಅರೆಸ್ಟ್ ಆದ್ರಿ? ಏನ್ ಕಾರಣಕ್ಕೆ ಜೈಲ್ಗೆ ಹೋದೆ? ಅಲ್ಲ ಅದೇ ಹೇಳ್ತಿಲ್ವಾ? ಅದೇ ವಿಚಾರವಾಗಿ ಕೇಳಿದ್ರಿ ತಾನೇ? ನಾನು ಹೇಳಿದಂತೆ ಒಂದ್ ನಿಮಿಷ ನೀವು ಕೇಳಿದ್ರಿ ತಾನೇ? ಮಸಾಲೆ ಸೆಂಟರ್ ಏನಾಯ್ತು ಅಂತ ಕೇಳಿದ್ರಿ ಅಲ್ವಾ ನೀವು? ನಾನು ಹೇಳ್ತೀನಿ ಇವಾಗ. ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಅಲ್ಲಿ ಏನಾಯ್ತು? ನನ್ನ ಯಾರು ಬಳಸ್ಕೊಂಡ್ರು? ನಾನ್ ಮಾಡಿದ್ರೆ ತಪ್ಪನ್ನ ಯಾಕೆ ನನ್ನ ಮೇಲೆ ಹಾಕಿದ್ರು? ಅದಕ್ಕೆ ನಾನು ಪ್ರೂಫ್ ಕೊಡೋದಿಲ್ಲ. ಅದಕ್ಕೆ ನೀವು ಹೇಳ್ಬೇಕಾಗಿಲ್ಲ. ನನ್ನ ಕರೆಕ್ಟ್ ಆಗಿ ಹೇಳಿ ಸರ್. ಪ್ರಪಂಚಕ್ಕೆ ಉಗಿಯದ ಇವ್ರುಗಳಿಗೆ ಉಗಿಯದ ಎಂಜಿಲ್ ವೇಸ್ಟ್ ಆಗ್ಬಾರ್ದು. ಎಂಜಾಯ್ ಮಾಡು, ನೀವು ಎಂಜಾಯ್ ಮಾಡಿ. ಏನಿದೆ ಜೀವನದಲ್ಲಿ? ಕಮಾನ್ ಎಂಜಾಯ್. ಬಾಯ್.